ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಜನ್ಮದಿನ, ಹುಟ್ಟಿದ ಹಬ್ಬ. ರಾಜ್ಯದ ನಾನಾ ಭಾಗಗಳಲ್ಲಿ ಅವರ ಹುಟ್ಟಿದ ಹಬ್ಬವನ್ನ ಬಹಳ ಅದ್ಧೂರಿಯಿಂದ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹುಟ್ಟಿದ ಹಬ್ಬ ಅಂತಂದಾಗ ರಾಜ್ಕುಮಾರ್ ಅವರ ಸಿನಿಮಾಗಳು ನಮ್ಮ ಸಮಾಜಕ್ಕೆ ಮಾದರಿಯಾದಂತಹ ಸಿನಿಮಾಗಳು ನಮಗೆ ನೆನಪಾಗುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು ಇದೆ. ಅವ್ರು ಯಾವುದಾದ್ರೂ ಒಂದು ಸಿನಿಮಾ ಮಾಡ್ತಾರೆ ಅಂತಂದರೆ ಅದರಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಸಾರುವಂತಹ ಕಂಟೆಂಟನ್ನು ಇಟ್ಕೊಂಡು ಸಿನಿಮಾವನ್ನು ಮಾಡ್ತಾಯಿದ್ರು. ರಾಜ್ಯದ ಮೂಲೆ ಮೂಲೆಗಳಲ್ಲೇ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಬಂದು ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿ ಅವರನ್ನು ನೋಡಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳು ಇದೆ. ಅದರಲ್ಲಿ ಕೂಡ ಬಹಳ ಇಂಪ್ಯಾಕ್ಟ್ ಆಗಿರುವಂತಹ ಸಿನಿಮಾಗಳು ಕೂಡ ಸಾಕಷ್ಟು ಇದೆ. ಅದರಲ್ಲಿ ಒಂದು ಎಕ್ಸಾಂಪಲನ್ನು ನಾವು ತಗೊತೀನಿ, ಬಂಗಾರದ ಮನುಷ್ಯ. ಈ ಬಂಗಾರದ ಮನುಷ್ಯ ಸಿನಿಮಾವನ್ನು ನೋಡಿಕೊಂಡು ಅದೆಷ್ಟು ಜನ ಯುವಕರು, ಯೂತ್ಸು ತಾವು ಕೂಡ ಕೆಲಸ ಮಾಡಬೇಕು, ಭೂಮಿನಲ್ಲಿ ದುಡಿಬೇಕು, ಎಷ್ಟು ಇಂಪಾರ್ಟೆಂಟು ಕೆಲಸ ಮಾಡೋದು, ಹಾಗೆ ಒಂದಷ್ಟು ಸಂದೇಶವನ್ನು ಸಾರುವಂತಹ ಸಿನಿಮಾ ಬಂಗಾರದ ಮನುಷ್ಯ ಆಗಿತ್ತು. ಅದು ಕೂಡ ಇಂದಿಗೂ ನಾವೇನಾದರೂ ಟಿ ವಿ ನೋಡ್ತೀವಿ, ಅವರ ಸಿನಿಮಾಗಳು ಬಂದರೆ ಅಂತ ಅಂದಾಗ ಫಸ್ಟ್ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಬಂಗಾರದ ಮನುಷ್ಯ ಇರುತ್ತೆ. ಹೀಗೆ ಸಾಕಷ್ಟು ಸಿನಿಮಾಗಳು ಕೂಡ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗ್ಬೋದು. ಅವರ ಜೀವನ ಶೈಲಿಯೇ ನಮ್ಮೆಲ್ಲರ ಬದುಕಿಗೆ ಒಂದು ಎಕ್ಸಾಂಪಲ್ ಅಂತ ಅನ್ಕೊತೀನಿ ನಾನು. ಯಾಕೆಂದರೆ ಅವರು ಯೋಗಾಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಜೊತೆಗೆ ಸರಳವಾದ ಜೀವನ, ತುಂಬ ಸಿಂಪ್ಲಿಸಿಟಿ, ತುಂಬ ಆಡಂಬರದ ಬದುಕು ಅವ್ರದ್ದಾಗಿರಲಿಲ್ಲ. ಅಷ್ಟೊಂದು ಶ್ರೀಮಂತಿಗೆ ಹೊಂದಿದ್ರು ಕೂಡ ಅವ್ರ ಜೀವನವನ್ನು ಯಾವ ರೀತಿ ನಡೆಸ್ತಾ ಇದ್ರು ಅನ್ನೋದು ಇಂದಿಗೂ ಕೂಡ ನಮಗೆ ಒಂದು ಮಾರ್ಗದರ್ಶನವಾಗಿ ಅವರನ್ನು ನಾವು ತಗೊಳ್ತೀವಿ. ಏನಾದರೂ ನೀವು ಯಾರ ಥರ ಆಗಬೇಕು, ಯಾರ ಥರ ಇರಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರು ಈಗಲೂ ಕೂಡ ಕೆಲವೊಂದಷ್ಟು ಯುವಕರು ನಾನು ಇವ್ರನ್ನ ಎಕ್ಸಾಂಪಲ್ ಆಗಿ ತಗೊಳ್ತೀನಿ, ನಾನು ಇವರ ಮಾರ್ಗದರ್ಶನವನ್ನು ತಗೊಳ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅವರ ಜೀವನ ಶೈಲಿಯಲ್ಲಿ ಬಹುಮುಖ್ಯವಾದಂತಹ ವಿಚಾರ ಏನಪ್ಪ ಅಂತಂದರೆ ಅವರ ಕನಸಿನ ಯೋಗ ಹಾಗೆ ಸಾಧನೆ ಅಂತ ಹೇಳ್ಬೋದು. ಅವರ ಯೋಗವನ್ನು ನಾವು ನೋಡಬೇಕು ಅಂತಂದರೆ ಅದು ಕೆಲವೊಂದಷ್ಟು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಸಿಗುತ್ತೆ. ಅಲ್ಲೂ ನಮಗೇನಾದ್ರು ಸಿಗಲಿಲ್ಲ ಅಂತಂದರೆ ಕಾಮನಬಿಲ್ಲು ಸಿನಿಮಾವನ್ನು ನೋಡಿದ್ರೆ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯೋಗವನ್ನು ತೋರಿಸಿರುವಂಥ ಶೈಲಿಯನ್ನು ನೋಡ್ಬೋದು. ಅವರು ಯೋಗದಲ್ಲಿ ಮಾಡ್ದಲೇ ಇರುವಂತಹ ಸಾಧನೆ ಯಾವುದೂ ಇಲ್ಲ ಅಂತ ಕಾಣುತ್ತೆ. ಒಂದು ಸಾಧನೆಯನ್ನು ಮಾಡಿ ಯೋಗದಲ್ಲಿ ಅದು ಕೂಡ ಇರೋದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಈಗಲೂ ಕೂಡ ರಾಜ್ಕುಮಾರ್ ಅವರು ಕಂಡಂತಹ ಒಂದಷ್ಟು ಕನಸುಗಳು ನನಸಾಗಲಿಲ್ವಂತೆ. ಇದೆಲ್ಲ ನಮಗೆ ಶಾಕಿಂಗ್ ಅಂತ ಅನ್ನಿಸ್ಬೋದು. ಏನಪ್ಪ, ರಾಜ್ಕುಮಾರ್ ಅವರು ಕಂಡಂತಹ ಕನಸು ನನಸಾಗಿಲ್ವಾ? ಆ ಕನಸು ಯಾವುದಾಗಿರಬಹುದು? ಅದು ಅವರ ಮಕ್ಕಳ ಮೂಲಕ ನನಸಾಗಿರಬಹುದಲ್ವಾ ಅಂತ. ಸೊ ಅಣ್ಣವರು ಕಂಡಂತಹ ಕನಸು ಹಾಗೆ ಅಣ್ಣವರ ಅಭಿಮಾನಿಗಳು ಕಂಡಂತಹ ಕನಸು ಇಂದಿಗೂ ಕೂಡ ನನಸಾಗಿಲ್ವಂತೆ. ಅದು ಯಾವುದು ಅಂತಂದರೆ ರಾಜ್ಕುಮಾರ್ ಅವರು 200ನೇ ಸಿನಿಮಾ ಅಮೋಘ ವರ್ಷ ಸಿನಿಮಾವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಆ ಕನಸಿನ ಸಿನಿಮಾ ಇನ್ನೂ ಕೂಡ ಸೆಟ್ಟೇರಲಿಲ್ಲ ಅನ್ನುವಂತಹ ಕೊರಗು ಅವರಲ್ಲೂ ಹಾಗೆ ಅವರ ಅಭಿಮಾನಿಗಳಲ್ಲೂ ಕೂಡ ಇತ್ತಂತೆ. ಅಮೋಘ ವರ್ಷ ನೃಪತುಂಗ ಅನ್ನುವಂತಹ ಸಿನಿಮಾ ಮಾಡಬೇಕು ಅಂತ ಕನಸನ್ನು ಕಂಡಿದ್ರಂತೆ ಅಣ್ಣವರು. ಸೊ ಹೀಗೆ ಪೌರಾಣಿಕ ಸಿನಿಮಾ ಅಂತಂದರೆ ದೈವಿಕ ಅನುಭವವಾಗುವಂತಹ ಸಿನಿಮಾ, ಹಾಗೆ ಐತಿಹಾಸಿಕ ಸಿನಿಮಾ ಅಂತಂದರೆ ಈಗಲೂ ಕೂಡ ನಮ್ಮ ಕಣ್ಣಿಗೆ ತಕ್ಷಣವೇ ಹೊಳೆಯೋದು ಯಾರಪ್ಪ ಒಬ್ಬ ನಟ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು. ಅವರು ಮಾಡಿದಂತಹ ಪಾತ್ರಗಳೇ ಯಾವುದೂ ಇಲ್ಲ ಅಂತ ಕಾಣುತ್ತೆ. ಸಾಮಾನ್ಯ ಹುಡುಗನ ಪಾತ್ರದಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರದವರೆಗೂ ಕೂಡ, ರಾಯರ ಪಾತ್ರದವರೆಗೂ ಕೂಡ ಮಾಡಿರುವಂಥದ್ದು ಐತಿಹಾಸಿಕ ಸಿನಿಮಾ, ಪೌರಾಣಿಕ ಸಿನಿಮಾ ಅಂತಂದರೆ ನಮ್ಮ ಕಣ್ಣಿನಂಚಿಗೆ ಬರೋದು ಒಂದು ಮುಖ ಯಾವುದಪ್ಪ ಅಂತಂದರೆ ಅಣ್ಣವರ ಮುಖ ಅಂತ ಹೇಳ್ಬೋದು. ಸೊ ಹೀಗೆ ಅವರಲ್ಲೂ ಕೂಡ ನನಸಾಗ್ದಲೇ ಇರುವಂತಹ ಕನಸು ಒಂದಿತ್ತಂತೆ ಅಂತಂದರೆ ನಮಗೆಲ್ಲ ಇದು ಶಾಕಿಂಗ್ ಅಂತ ಅನ್ನಿಸ್ಬೋದು. ಈ ಒಂದು ವಿಚಾರ ಒಂದು ನಿರಾಸೆ ಆಗಿತ್ತಂತೆ ಅವರಿಗೆ. ಅಣ್ಣವರನ್ನು ಇದು ಕಾಡ್ತಾನೆ ಇತ್ತಂತೆ. ಅಯ್ಯೋ, ನಾನು ಇದೊಂದು ಪಾತ್ರವನ್ನು ಮಾಡಬೇಕಿತ್ತು, ಮಾಡೇ ಇಲ್ವಲ್ಲ ನಾನು ಈ ಪಾತ್ರವನ್ನು ಅಂತ ಅಣ್ಣವರು ಕೊರಗ್ತಾ ಇದ್ರಂತೆ. ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಹಾಗೆ ಈ ಸಿನಿಮಾ ಸೆಟ್ಟೇರಿದ್ರೆ 200ನೇ ಸಿನಿಮಾ ಆಗ್ತಿತ್ತು ಅಣ್ಣವರ ಸಿನಿಮಾದ ಒಂದು ಲಿಸ್ಟಲ್ಲಿ ಅಂತ ಹೇಳ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಯಾವುದಪ್ಪ ಅಂತಂದರೆ ಅಣ್ಣವರು 97 ವರ್ಷದ ಹಿಂದೆ, ಅಂದರೆ ಇಂದಿಗೆ 97 ವರ್ಷದ ಹಿಂದೆ, ಅಂದರೆ ಏಪ್ರಿಲ್ 24, 1929ರಲ್ಲಿ ಗಾಜ್ನೂರ್ನಲ್ಲಿ ತಮ್ಮ ಮನೆಯಲ್ಲೇ ಹುಟ್ಟಿದ್ರು. ಆಗೆಲ್ಲ ಹಾಗೆ ಇತ್ತಲ್ವಾ, ಹಾಸ್ಪಿಟಲ್ ಅಂತಿದ್ರೆ ತುಂಬ ಶ್ರೀಮಂತರು ಹೋಗುವಂತಹ ಹಾಸ್ಪಿಟಲ್ ಇದು ಅಂತ ಹೇಳ್ತಾ ಇದ್ರು. ಆವಾಗ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇತ್ತು. ಸೊ ಅಣ್ಣವರು ಹುಟ್ಟಿದ್ದು ಮನೆಯಲ್ಲೇ, ಅದು 1929ರಂದು ಗಾಜ್ನೂರಲ್ಲಿ ತಮ್ಮ ಮನೆಯಲ್ಲೇ ಹುಟ್ಟುತ್ತಾರೆ. ಆ ಸಂದರ್ಭದಲ್ಲಿ ಅಣ್ಣವರು ಹುಟ್ಟುವಂತಹ ಮುಂಚೆ ಏನಾಗಿತ್ತಪ್ಪ ಆ ಗಾಜನೂರಲ್ಲಿ ಅಂತಂದರೆ
ಸಿಕ್ಕಾಪಟ್ಟೆ ಭೀಕರವಾದಂತಹ ಬರಗಾಲ ಇತ್ತಂತೆ ಆ ಸಮಯದಲ್ಲಿ. 1929 ಸಮಯದಲ್ಲಿ ಭೂಮಿ ಎಲ್ಲ ಬತ್ತ ಹೋಗ್ತಿತ್ತಂತೆ. ಅವರಿಗೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತಂತೆ. ತತ್ತರಿಸ್ತಾ ಇದ್ರಂತೆ ಅಲ್ಲಿನ ಜನತೆ ಎಲ್ಲ. ಯಾವಾಗ ಅಪ್ಪಾಜಿಯವರು ಹುಟ್ಟುತ್ತಾರೆ, ಅವರು ಜನಿಸಿದಂತಹ ದಿನ ಅಲ್ಲಿ ಭಾರಿ ಮಳೆ ಆಯ್ತಂತೆ. ಅಲ್ಲಿರುವಂತಹ ಜನರಿಗೆ ಭಾರಿ ಸಂತೋಷ. ಇಷ್ಟು ದಿನ ಮಳೆನೇ ಬಂದಿರಲಿಲ್ಲ, ಇವನು ಹುಟ್ಟಿದ ಮಳೆ ಬಂತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಂತೆ. ಬಹಳ ಖುಷಿಯಂತೆ. ಅಪ್ಪಾಜಿ ಅವ್ರನ್ನ ಮಳೆ ತಂದ ಮಗು ಅಂತಾನೆ ಅಲ್ಲಿನ ಜನ ಆ ಕಾಲದಲ್ಲಿ ಅವ್ರನ್ನ ಕರಿತಾ ಇದ್ರಂತೆ. ಒಂದು ಕಡೆ ಮಗು ಹುಟ್ಟಿದ ಖುಷಿ ಆದರೆ ಆ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ, ಮತ್ತೊಂದು ಕಡೆ ಮಳೆ ಬಂದಿದ್ದು ಇನ್ನೂ ತುಂಬ ಸಂತೋಷ ಆಯ್ತಂತೆ. ಊರಿನ ಜನ ಎಲ್ಲ ಬಂದು ಮಗು ಯಾರಪ್ಪ, ಮಗು ಗಂಡೋ ಹೆಣ್ಣೋ, ಯಾವುದು ಮಗು ಇದು ಅಂತ ಬಂದು ನೋಡ್ಕೊಂಡು ಹೋಗ್ತಿದ್ರಂತೆ. ಇಂತಹ ವಿಚಾರವು ಈ ಊರಿನಲ್ಲಿ ಹಬ್ಬಿತ್ತಂತೆ. ಈ ಮಗುಗೆ ನಾವು ಏನೋ ಬೇರೆ ಹೆಸರು ಏನು ಇಡೋದು ಬೇಡ, ಮಳೆ ತಂದ ಮಗು ಅಂತಾನೆ ಕರೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋರಂತಹ ಜನಗಳೆಲ್ಲ ಅಪ್ಪಾಜಿಯವರಿಗೆ ಮಳೆ ತಂದ ಮಗು ಅಂತಾನೆ ಕರಿತಿದ್ರಂತೆ. ಈ ಮಗುವಿನಿಂದಲೇ ಮಳೆ ಬಂದಿದ್ದು ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರಂತೆ. ಅಲ್ಲಿ ಅವ್ರ ಅಪ್ಪ ಅಮ್ಮನ ಮಾತಾಡ್ಸೋದಾಗಿರಬಹುದು, ಅಪ್ಪಾಜಿಯವ್ರನ್ನ ನೋಡೋದಾಗಿರಬಹುದು, ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ. ಗಂಡು ಮಗು ಇದು, ಈ ಮಗು ಏನೋ ದೊಡ್ಡ ಸಾಧನೆ ಮಾಡುತ್ತೆ, ಮಗು ಹುಟ್ಟಿದ ದಿನ ಮಳೆ ಬಂದಿದೆಯಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನತೆ ಮಾತಾಡ್ಕೊಂಡಿದ್ರಂತೆ. ಅಲ್ಲಿನ ಜನತೆಯ ಖುಷಿಗೆ ಪಾರವೇ ಇರಲಿಲ್ವಂತೆ ಆ ಕಾಲದಲ್ಲಿ. ಸೊ ಇದೆಲ್ಲ ಇವಾಗ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನಮಗೆ. ಆ ಸಮಯದಲ್ಲಿ ಅಪ್ಪಾಜಿಯವರ ಅಪ್ಪ ಒಂದು ಮಾತನ್ನು ಹೇಳಿದ್ರಂತೆ. ಆಗಲೇ ಅಣ್ಣವ್ರ ತಂದೆ ಒಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂದರೆ, ಇವನನ್ನು ನೋಡೋಕೆ ಜನ ಹೀಗೆ ಕೂಡ ಮುಂದೆ ಬರ್ತಾನೆ ಇರ್ತಾರೆ ಅಂತ ಹೇಳಿದ್ರಂತೆ. ಆ ಕ್ಷಣದಲ್ಲಿ ಅವ್ರು ಏನು ಹೇಳಿದ್ರು ಆ ಮಾತು ಅದು ಸತ್ಯ ಆಗಿದೆ. ಈ ಕ್ಷಣದವರೆಗೂ ಕೂಡ ಅಪ್ಪಾಜಿಯವ್ರನ್ನ ನೋಡ್ಲಿಕ್ಕೆ, ಅಂದರೆ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೆ ಇರ್ಬೋದು, ಆದರೆ ಕಂಠೀರವ ಸ್ಟುಡಿಯೋದಲ್ಲಿ ಅವರಿದ್ದಾರೆ. ಅವರನ್ನು ನೋಡೋಕ್ಕೆ ರಾಜ್ಯದ ಮೂಲೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಈಗಲೂ ಕೂಡ ಬರ್ತಾರೆ. ಅದೊಂದು ಪ್ರೇಕ್ಷಣೀಯ ಸ್ಥಳ ಆಗೋಗ್ಬಿಟ್ಟಿದೆ ಅವರ ಅಭಿಮಾನಿಗಳಿಗೆ. ಈಗಲೂ ಕೂಡ ಬರ್ತಾ ಇದ್ರಂತೆ. ಅವ್ರು ಇದ್ದಾಗ ಅವ್ರನ್ನ ನೋಡಲಿಕ್ಕೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ರು, ಶೂಟಿಂಗ್ ಸೆಟ್ ಹತ್ರ ಹೋಗ್ತಾ ಇದ್ರು. ಅವರೆಲ್ಲರೂ ಬರ್ತಾರೆ ಅಂತಂದರೆ ಒಂದು ಜಾತ್ರೆ ಉತ್ಸವ ಆಗ್ತಾ ಇತ್ತು ಅಲ್ಲಿ. ಸೊ ಈಗ ಅವರ ಸಮಾಧಿ ಬಳಿ ಹೋಗ್ತಾರೆ, ಅಲ್ಲಿ ಪೂಜೆಯನ್ನು ಮಾಡ್ತಾರೆ, ಹಾಗೆ ಫೋಟೋವನ್ನು ತಗೊಳ್ತಾರೆ. ಅಣ್ಣವರಿಗೆ ಗುಲಾಬಿ ಹೂಗಳನ್ನು ಕೂಡ ಅಲ್ಲೇ ಇರ್ತಾರೆ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದು ಪ್ರೇಕ್ಷಣೀಯ ಸ್ಥಳ ಆಗೋಗ್ಬಿಟ್ಟಿದೆ ಇವಾಗ ಅಣ್ಣವರ ಒಂದು ಸಮಾಧಿ ಅಂತ ಹೇಳ್ತಾ ಹೋಗ್ಬೋದು. ಈ ಬೇಡರ ಕಣ್ಣಪ್ಪ ಹಾಗೇನೆ 1954 ಕನ್ನಡ ಭಾಷೆಯ ಸಿನಿಮಾ ಏನಿದೆ, ಆ ಮೂಲಕ ಏನು ಮಾಡ್ತಾರೆ, ರಾಜ್ಕುಮಾರ್ ಅವರು ಮುತ್ತುರಾಜ ಆಗಿ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಈ ಸಿನಿಮಾವನ್ನು HLN ನರಸಿಂಹ ಅವರು ನಿರ್ದೇಶನ ಮಾಡಿದ್ದು. ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಾಮಕರಣ ಮಾಡಿದ್ದೆ ಇವರು. ರಾಜ್ಕುಮಾರ್ ಅವರು ತಮ್ಮ ಜೀವನದುದ್ದಕ್ಕೂ ಅದೇ ಹೆಸರನ್ನು ಇಟ್ಕೊಂಡು ಗುರುತಿಸಲ್ಪಡ್ತಾರೆ. ಹಾಗೆ ಅಭಿಮಾನಿಗಳು ಕೂಡ ಅಣ್ಣವರು ಅಂತ ಪ್ರೀತಿಯಿಂದ ಕರೀತಾರೆ. ಮನೆ ಮಾತಾಗುತ್ತೆ ಈ ಹೆಸರು. ಹಾಗೆ ಈ ವರ್ಷ 97ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರೋದು. ಇವತ್ತಿನ ದಿನ ಕಂಠೀರವ ಸ್ಟುಡಿಯೋದಲ್ಲಿ ಸರ್ಕಾರ ಹಾಗೆ ವಾರ್ತಾ ಇಲಾಖೆಯಿಂದ ಕಾರ್ಯಕ್ರಮ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದೊಡ್ಡಮನೆಯವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದು ಕೂಡ ಒಂದು ವಿಶೇಷವಾದಂತಹ ವಿಚಾರ ಅಂತ ಹೇಳ್ಬೋದು. ಅಪ್ಪಾಜಿಯವರ ಜೀವನವೇ ಹಾಗಿತ್ತಲ್ವಾ, ಸರಳ ಜೀವನ, ಯಾವುದೇ ರೀತಿಯ ಆಡಂಬರ ಇಲ್ಲ, ಐಷಾರಾಮಿ ಇಲ್ಲ, ಸಿಂಪಲ್ ಆಗಿ ಒಂದು ಪಂಚೆ ಶರ್ಟನ್ನು ಹಾಕ್ಕೊಳ್ತಾ ಇದ್ರು. ಹಾಗೆ ಏನಾದರೂ ಅವರಿಗೆ ನಾವು ಖುಷಿ ಪಡಿಸೋ ರೀತಿ ಏನಾದರೂ ಒಂದಷ್ಟು ವಿಚಾರಗಳನ್ನು ಹೇಳಿದ್ರೆ, ಅವ್ರಿಗೆ ಹೊಗಳಿದ್ರೆ ಅವ್ರು ನಗ್ತಾ ಇದ್ರು. ನಾನು ಹೀಗಲ್ಲ ಅಂತ ನಗ್ತಾ ಇದ್ರು ಅವರು. ಒಂದಷ್ಟು ಸಂದರ್ಶನಗಳನ್ನೆಲ್ಲ ಈಗಲೂ ಕೂಡ ಯೂಟ್ಯೂಬಲ್ಲಿ ಹಾಗೇ ಇದೆ ಅವರಿಗೆ ಸಂಬಂಧಪಟ್ಟಿದ್ದು. ಈ 5 ದಶಕಗಳ ಕಾಲ ಆ ಸಿನಿಮಾ ರಂಗದಲ್ಲಿದ್ದರೂ ಕೂಡ ಅವರು ಯಾವುದೇ ವಿವಾದಗಳಿಗೂ ಕೂಡ ಸಿಲುಕಿಕೊಳ್ಳದೆ ಸರಳವಾದಂತಹ ಜೀವನವನ್ನು ನಡೆಸಿದವರು. ನಮ್ಮೆಲ್ಲರ ಜೀವನಕ್ಕೂ ಕೂಡ ಒಂದು ಎಕ್ಸಾಂಪಲ್ ಅಂತಂದರೆ ಅದು ಅಣ್ಣವರು ಅಂತ ಹೇಳ್ಬೋದು. ಇವರನ್ನ ಸಾಂಸ್ಕೃತಿಕ ಐಕನ್ ಅಂತ ಕೂಡ ಕರೀತಾರೆ. ಈಗ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ದಿಗ್ಗಜ ನಟರಲ್ಲಿ ಅಣ್ಣವರು ಕೂಡ ಇದ್ದಾರೆ. ಕನ್ನಡಿಗರ ಪಾಲಿಗೆ ಇವರು ಅಣ್ಣವರಾಗಿದ್ದಾರೆ. ಅಪ್ಪಾಜಿ ಅಂತ ಪ್ರೀತಿಯಿಂದ ನಾವೆಲ್ಲರೂ ಈಗಲೂ ಕೂಡ ಕರಿತೀವಿ, ಅಪ್ಪಾಜಿ ಅಣ್ಣವರು ಅಂತ. ಯಾಕೆ ಅದು ಅವರು ಸಿನಿಮಾದ ಮೇಲೆ, ಅವರ ಜೀವನದ ಮೇಲೆ, ಹಾಗೆ ಅವರ ಅಭಿಮಾನಿಗಳು ಇಟ್ಟಂತಹ ಪ್ರೀತಿ. ಅದು ಅಭಿಮಾನಿ ದೇವರು ಅಂತ ಮೊದಲ ಬಾರಿಗೆ ಅಭಿಮಾನಿಗಳನ್ನ ಕರೆದಂಥವ್ರು ಹೆಮ್ಮೆಯ ಅಣ್ಣವರು ಅಂತ ಹೇಳ್ಬೋದು. ಸೊ ಅವ್ರು ಆಯ್ಕೆ ಮಾಡ್ಕೊಳ್ಳುವಂತಹ ಸಿನಿಮಾಗಳೇ ಆಗಿತ್ತು. ಬಹಳ ವಿಭಿನ್ನವಾದಂತಹ ರೀತಿಯಲ್ಲಿ ಸಿನಿಮಾವನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಎಗೈನ್ ನಾನು ಬಂಗಾರದ ಮನುಷ್ಯಕ್ಕೆ ಬರ್ತೀನಿ. ಬಂಗಾರದ ಮನುಷ್ಯ ಸಿನಿಮಾ ಇಂಪ್ಯಾಕ್ಟ್ ಮಾಡಿರೋ ರೀತಿ ಬಹುಶಃ ಯೂತ್ಸಿಗೆಲ್ಲ ಈ ರೀತಿಯ ಸಿನಿಮಾ ಬರಬೇಕಪ್ಪ ಇನ್ನೂ ಅನ್ನೋ ರೀತಿಯಲ್ಲಿತ್ತು. ಆ ರೀತಿಯಾಗಿ ಆ ಸಿನಿಮಾ ಇಂಪ್ಯಾಕ್ಟ್ ಮಾಡಿತ್ತು. ಆನಂತರ ಮತ್ತೆ ಕಸ್ತೂರಿ ನಿವಾಸ ತಗೊಂಡ್ರೆ, ಕಸ್ತೂರಿ ನಿವಾಸದ ಈಗಲೂ ಒಂದಷ್ಟು ಡೈಲಾಗ್ಸ್ಗಳು ಸಿಕ್ಕಾಪಟ್ಟೆ ಈಗಲೂ ಕೂಡ ವೈರಲ್ ಆಗ್ತಾ ಇದೆ. ಕಸ್ತೂರಿ ನಿವಾಸದ ಕೈ ಯಾವತ್ತೂ ನೆಲನ ನೋಡುತ್ತೆ ಹೊತ್ತು ಆಕಾಶನ ನೋಡೋಲ್ಲ. ಈ ಡೈಲಾಗ್ಗಳು ಈಗಲೂ ಕೂಡ ವೈರಲ್ಲು. ಹಾಗೆ ಭಕ್ತ ಪ್ರಹ್ಲಾದ ಆಗಿರಬಹುದು,
ಅದರಲ್ಲಿ ಅಣ್ಣವರ ಅಭಿನಯ, ಹಾಗೆ ಸಂಪತ್ತಿಗೆ ಸವಾಲಾಗಿರಬಹುದು, ಬಬ್ರು ವಾಹನ, ಆಕ್ಷನ್ ಸಿನಿಮಾಗಳು ಅಂತ ಬಂದಾಗ ರಣಧೀರ ಕಂಠೀರವ, ಗೆದ್ದ ಮಗ, ಕೆರಳಿದ ಸಿಂಹ, ನಟರಾಗಿ ಮಾತ್ರವಲ್ಲದೆ ಗಾಯಕರಾಗಿಯೂ ಕೂಡ ಈಗಲೂ ಅವರ ಹಾಡುಗಳು ಇಂದಿನ ಪೀಳಿಗೆಯವರಿಗೂ ಕೂಡ ಇಷ್ಟವಾಗುತ್ತೆ. ಸೊ ಆ ರೀತಿಯಲ್ಲಿ ತಮ್ಮ ಛಾಪನ್ನು ಅವರು ಮೂಡಿಸಿದ್ರು. ಅವರ ಹಾಡುಗಳೇ ಹಾಗೆ, ಅವರ ಧ್ವನಿ ಇದೆಯಲ್ವಾ, ಒಂದು ಮ್ಯಾಜಿಕಲ್ ಧ್ವನಿ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಧ್ವನಿ. ಒಂದು ಪ್ಯಾಥೋ ಸಾಂಗ್ ಆಗಿರಬಹುದು ಅಥವಾ ದೇವರ ಹಾಡಿರಬಹುದು, ಈಗಲೂ ಕೂಡ ನಾವು ಅವರ ಸಿನಿಮಾದ ಹಾಡುಗಳನ್ನು ಗುನುಕ್ತೀವಿ. ಅವರು ಹೇಳಿದಂತಹ ಅಂದಿನ ಕಾಲದ ಡೈಲಾಗ್ಗಳನ್ನು ಈಗಲೂ ಕೂಡ ನಾವು ಹೇಳ್ತೀವಿ. ಬಬ್ರು ವಾಹನ ಸಿನಿಮಾದಾಗಿರ್ಬೋದು, ಕಸ್ತೂರಿ ನಿವಾಸದ್ದಾಗಿರ್ಬೋದು, ಸಂಪತ್ತಿಗೆ ಸವಾಲ್ದಾಗಿರ್ಬೋದು, ಈಗಲೂ ಕೂಡ ಟ್ರೆಂಡಿಂಗ್ ಆಗಿದೆ. ಅಂದಿನ ಕಾಲದ ಸಿನಿಮಾಗಳೇ ಆಗಿತ್ತು. ಅಣ್ಣವರು ಬಹಳ ಚೂಸಿ ಇದ್ರಂತೆ ಸಿನಿಮಾಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ರೀತಿನಲ್ಲಿ. ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಏನಾದರೂ ಸಂದೇಶ ಇರ್ತಂತೆ. ಅಂದರೆ ಅಂದಿನ ಸಮಾಜದಲ್ಲಿ ಏನಾಗ್ತಾ ಇತ್ತು ಆ ಕಥೆಯನ್ನೇ ಅವರು ಸಿನಿಮಾವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ತೆಗೆದುಕೊಂಡು ಅಲ್ಲಿಂದ ಅವರ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ರಂತೆ. ಆ ರೀತಿಯಾಗಿ ಅವರು ಕಥೆಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೋದ ನಂತರದಲ್ಲಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ. ಒಂದಷ್ಟು ದಾನ ಧರ್ಮಗಳಾಗಿರಬಹುದು, ನೇತ್ರದಾನ. ಅಣ್ಣವರು ನೇತ್ರದಾನದ ಮಹತ್ವವನ್ನು ಕೂಡ ಸಾರಿದ್ರು. ಎಲ್ಲರೂ ಕೂಡ ನಾವು ಸತ್ತ ನಂತರದಲ್ಲಿ ನೇತ್ರವನ್ನು ದಾನ ಮಾಡಬೇಕು ಅನ್ನೋ ಕೂಡ ಅವರು ಹೇಳಿದರು. ಆ ನೇತ್ರದಾನದಿಂದ ಏನಾಗುತ್ತೆ ಮುಂದೆ ಅನ್ನೋದು ಕೂಡ ಅವರು ಹೇಳಿದರು. ಅದರ ಮಹತ್ವವನ್ನು ಕೂಡ ಅವರ ಅಭಿಮಾನಿಗಳಿಗೆ ತಿಳಿಸಿದ್ರು. ಒಂದು ಕಡೆ ರಕ್ತದಾನ, ನೇತ್ರದಾನ, ರಾಜ್ಯದ ಮೂಲೆ ಮೂಲೆಗಳಿಂದ ಅವರನ್ನು ನೋಡಲಿಕ್ಕೆ ಸಮಾಧಿಗೆ ಬರುವಂತಹ ಜನ, ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕ್ಷಣ ಅನಿಸುತ್ತೆ, ಈಗಲೂ ಅವ್ರು ಇರಬೇಕಿತ್ತು, ಅವ್ರು ಇದ್ದಿದ್ರೆ ಅವರನ್ನು ನೋಡುವಂತಹ ಒಂದು ಚಾನ್ಸ್ ನಮಗೂ ಸಿಕ್ತಿತ್ತಲ್ಲ, ಆ ಒಂದು ಸೌಭಾಗ್ಯ ನಮಗೂ ಸಿಕ್ತಿತ್ತಲ್ಲ ಅಂತ ಈಗಲೂ ಕೂಡ ಅವರ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಅವರನ್ನು ಸ್ಮರಣೆ ಕೂಡ ಮಾಡ್ತಾರೆ. ಇದಿಷ್ಟು ಅಣ್ಣವರ ಬಗೆಗಿನ ಒಂದಷ್ಟು ಸೂಕ್ಷ್ಮವಾದಂಥ ವಿಚಾರಗಳು, ಹಾಗೆ ಇಂಟ್ರೆಸ್ಟಿಂಗ್ ಕಹಾನಿ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.